morning children. In previous class we have discussed about the weather and season. So last class ಅಲ್ಲಿ weather and season ಬಗ್ಗೆ ತಿಳ್ಕೊಂಡಿದ್ವಿ. So in this class we are going to learn the earth. So the earth ಅನ್ನೋ ಒಂದು ಲೆಸನ್ ಬಗ್ಗೆ ಈ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಈ ಒಂದು ಲೆಸನಲ್ಲಿ ನಾವು ನಮ್ಮ ಒಂದು ಅರ್ತ್ ಮತ್ತು ಅದರ ಒಂದು ಫಿಸಿಕಲ್ ಫ್ಯೂಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. All of us have the same home to live in. Our home is called earth. We share this home with plants and animals. ಸೊ ನಾವು ವಾಸ ಮಾಡ್ತಿರ್ತಕ್ಕಂಥ ಈ ಒಂದು ಪ್ರದೇಶವನ್ನು ಈ ಒಂದು ಏನು ವಾಸ ಮಾಡ್ತಾ ಇದ್ದೀವೋ ಸೊ ಇದನ್ನು ನಾವು ಭೂಮಿಯನ್ನು ಹೋಮ್ ಅಂತ ಕರಿತೀವಿ. ಹೋಮ್ ಅಂತ ತಿಳ್ಕೊಂಡ್ರೆ ನಾವೆಲ್ಲರೂ ಒಟ್ಟಾಗಿ ವಾಸ ಮಾಡ್ತಿರ್ತಕ್ಕಂಥದ್ದಲ್ಲಿ ಈ ಒಂದು ಅರ್ಥಲ್ಲಿ. ಸೊ ಈ ಅರ್ಥಲ್ಲಿ ನಮ್ಮ ಜೊತೆ ಬೇರೆ ಯಾವ ಒಂದು ಜೀವಿಗಳು ಈ ಒಂದು ಅರ್ಥನ ಶೇರ್ ಮಾಡ್ಕೊಂಡಿದ್ದಾವೆ ಅಂತ ಹೇಳೋದಾದರೆ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಹೌದಲ್ವಾ? ನಮ್ಮ ಜೊತೆನೇ ಇರ್ತಕ್ಕಂತಹ ಮತ್ತೊಂದು ಜೀವಿಗಳು ಯಾವ್ಯಾವುದು ಅಂತ ಹೇಳಿದ್ರೆ ಸೊ ಪ್ಲ್ಯಾಂಟ್ಸ್ ಇರ್ಬೋದು. ಪ್ಲ್ಯಾಂಟ್ಸ್ ಮೀನ್ಸ್ ಈ ಒಂದು ಸಸ್ಯಗಳು, ಹಾಗೆಯೇ ಅನಿಮಲ್ಸ್. ಸೊ ವಿವಿಧ ವೆರೈಟಿ ಆಫ್ ಅನಿಮಲ್ಸ್ಗಳು, ವೆರೈಟಿ ಆಫ್ ಪ್ಲ್ಯಾಂಟ್ಸ್ಗಳು ಸಹ ನಮ್ಮ ಜೊತೆಯಲ್ಲೇ ಈ ಅರ್ಥಲ್ಲಿ ಬದುಕ್ತಾ ಇದ್ದಾವೆ. ಸೊ ಅವರ್ ಅರ್ತ್ ಈಸ್ ಮೇಡ್ ಅಪ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್. ಸೊ ನಮ್ಮ ಈ ಒಂದು ಭೂಮಿ ಯಾವರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಸೊ ನೀವು ಗೊತ್ತಿದೆ, ಗಮನಿಸಿಲಿ ಅರ್ಥನ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದಿ ಅರ್ತ್. ನಮ್ಮ ಒಂದು ಭೂಮಿ ನೋಡಲಿಕ್ಕೆ ಸೊ ಹೀಗೆ ಇರ್ತಕ್ಕಂಥದ್ದು. ಬಾಹ್ಯಾಕಾಶದಿಂದ ನಾವು ಈ ಒಂದು ಭೂಮಿಯನ್ನು ನೋಡಿದ್ರೆ ಸೊ ಈ ರೀತಿಯಲ್ಲಿ ನಮಗೆ ಅದರ ಒಂದು ಪಿಕ್ಚರ್ ಕಾಣಿಸ್ತಕ್ಕಂಥದ್ದು. ಸೊ ನಾವೆಲ್ಲೋ ಈ ಒಂದು ಮೂಲೆಯಲ್ಲಿ ಇರ್ತೀವಿ, ಬಟ್ ಅದು ಕಾಣಿಸೋದಿಲ್ಲ. ಇಡೀ ಒಂದು ಭೂಮಿಯನ್ನು ಸಂಪೂರ್ಣವಾಗಿ ನೋಡಬೇಕು ಅಂದರೆ ಸೊ ಬಾಹ್ಯಾಕಾಶಕ್ಕೆ ರಾಕೆಟ್ಗಳಲ್ಲಿ ಹೋದಾಗ ಸೊ ನಾವು ಈ ರೀತಿ ಭೂಮಿಯನ್ನು ನೋಡ್ತೀವಿ. ಸೊ ಅದನ್ನು ನಮ್ಮ ಭೂಮಿಯನ್ನು ನಾವು ನೋಡಿದಾಗ ಅದರಲ್ಲಿ ಇರ್ತಕ್ಕಂಥ ಫ್ಯೂಚರ್ಸ್ಗಳು ಏನೇನು ಅಂತ ನೋಡಿದ್ರೆ ಸೊ ನಮಗೆ ಹೆಚ್ಚಾಗಿ ಕಾಣಿಸ್ತಕ್ಕಂಥದ್ದು ಈ ಬ್ಲೂ ಕಲರ್ ಇರ್ತಕ್ಕಂಥದ್ದು. ಏನಿದು ಬ್ಲೂ ಕಲರ್ ಇರ್ತಕ್ಕಂಥ ಫ್ಯೂಚರ್ ಏನಿದು ಅಂತ ಹೇಳಿದ್ರೆ ಇಟ್ಸ್ ಎ ವಾಟರ್ ಬಾಡಿ ಆಫ್ ಅವರ್ ಅರ್ತ್. ನಮ್ಮ ಭೂಮಿಯಲ್ಲಿ ಇರ್ತಕ್ಕಂತಹ ನಮ್ಮ ಅರ್ಥನಲ್ಲಿರ್ತಕ್ಕಂತಹ ವಾಟರ್ನ ಒಂದು ಭಾಗಗಳು. ಸೊ ನೀವು ಎಷ್ಟು ನೋಡಿದ್ರೂ ಸಹ ಅಲ್ಲಿ ಹೆಚ್ಚಾಗಿ ಕಾಣ್ತಕ್ಕಂಥದ್ದು ವಾಟರೇ. ಅಂದರೆ ನಮ್ಮ ಒಂದು ಭೂಮಿ ಹೆಚ್ಚು ನೀರಿನಿಂದ ಆವರಿಸಲ್ಪಟ್ಟಿರುವಂತಹ ಒಂದು ಪ್ಲ್ಯಾನೆಟ್ ಅಂತ ಹೇಳ್ಬೋದು. ಸೊ ಕೆಲವೊಂದು ಕಡೆಯಲ್ಲಿ ಗ್ರೀನಿಶಾಗಿ ಕಾಣ್ತಾ ಇದೆ, ಬ್ರೌನ್ ಶೇಪಲ್ಲಿ ಬ್ರೌನ್ ಕಲರಲ್ಲಿ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಇಟ್ಸ್ ಎ ಕಾಂಟಿನೆಂಟ್ಸ್ಗಳು ಅಂತ ನಾವು ಕರಿತೀವಿ. ಏನು ಅಂದರೆ ಭೂಭಾಗ. ಅಂದರೆ ನಾವೆಲ್ಲ ವಾಸ ಮಾಡ್ತಕ್ಕಂಥದ್ದಲ್ಲಿ ಭೂಭಾಗಗಳಲ್ಲಿ. ಸೊ ಆ ಒಂದು ಭೂಭಾಗಗಳ ಚಿತ್ರ ಸೊ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆ. ಸೊ ಹೆಚ್ಚಾಗಿ ಕಾಣಿಸ್ತಕ್ಕಂಥದ್ದು ಯಾವುದು? ವಾಟರ್ ಬಾಡಿ. ಅಂದರೆ ನಮ್ಮ ಭೂಮಿ ಹೆಚ್ಚು ನೀರಿನಿಂದ ಆವರಿಸಿದೆ ಅಂತ ಸೊ ನಾವು ಈ ಒಂದು ಚಿತ್ರದ ಸಹಾಯದಿಂದ ತಿಳ್ಕೊತಾ ಇದ್ದೀವಿ. Our earth is made up of land and water. There is a more water than land and earth. ಸೊ ಅವ್ರು ಹೇಳ್ತಾ ಇದ್ದಾರೆ ನೋಡಿ, there is a more water. ಅಲ್ಲಿ ಲ್ಯಾಂಡಿಗಿಂತ ಹೆಚ್ಚಾಗಿರ್ತಕ್ಕಂಥದ್ದು ಯಾವುದು? ವಾಟರ್. there is a more water than land and earth. The earth has air all around it called the atmosphere. ಜೊತೆಗೆ ನಮ್ಮ ಭೂಮಿಯನ್ನು ಆವರಿಸಿರ್ತಕ್ಕಂತಹ ಒಂದು ಗಾಳಿಯನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಸೊ ನಾವು ಉಸಿರಾಡುವಂತಹ ಒಂದು ಯಾವುದು? ಆಕ್ಸಿಜನ್. ಸೊ ಅದನ್ನು ನಾವು ಗಾಳಿ ಅಂತ ತಗೊಳ್ಳೋದಾದರೆ ಈ ಗಾಳಿ ಅಂತಕ್ಕಂಥದ್ದು ಜೊತೆ ಇಂಗಾಲ ಡೈಆಕ್ಸೈಡ್ ಇದೆ, ನೈಟ್ರೋಜನ್ ಇದೆ, ಹಾಗೆಯೇ ವೆರೈಟಿ ಆಫ್ ಗ್ಯಾಸಸ್ಗಳು ನಮ್ಮ ಒಂದು ಭೂಮಿಯನ್ನು ಆವರಿಸಿದೆ. ಸೊ ಎಲ್ಲ ವೆರೈಟಿ ಆಫ್ ಗ್ಯಾಸಸನ್ನು ಏರ್ ಅಂತೀವಿ. ಆ ಏರನ್ನು ನಾವು ಒಟ್ಟಾರೆಯಾಗಿ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಎ ಗ್ಲೋಬ್ ಇಸ್ ಎ ಸ್ಮಾಲ್ ಮಾಡೆಲ್ ಆಫ್ ದಿ ಅರ್ತ್. ಸೊ ಈ ಒಂದು ಭೂಮಿಯನ್ನು ನಾನು ಹೇಳಿದೆ ಸೊ ಬಾಹ್ಯಾಕಾಶಕ್ಕೆ ಹೋಗಿ ನೋಡಿದ್ರೆ ಈ ರೀತಿ ಭೂಮಿಯ ಒಂದು ಪಿಕ್ಚರ್ ಕಾಣಿಸುತ್ತೆ ಅಂತ. ಆದರೆ ನಾವೆಲ್ಲರೂ ಸಹ ಬಾಹ್ಯಾಕಾಶಕ್ಕೆ ಹೋಗಿ ನಮ್ಮ ಭೂಮಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಭೂಮಿಯ ತರಹನೇ ಇರುವಂತಹ ಅದರ ಒಂದು ಚಿತ್ರವನ್ನು ಹೋಲ್ತಕ್ಕಂತಹ ಹಾಗೆಯೇ ಅಲ್ಲಿರ್ತಕ್ಕಂಥ ಒಂದು ಫ್ಯೂಚರ್ಸ್ಗಳನ್ನು, ಭೂಭಾಗಗಳಿರ್ಬೋದು, ವಾಟರ್ ಬಾಡೀಸ್ ಇರ್ಬೋದು, ಅದೆಲ್ಲವನ್ನು ಶೋ ಅಪ್ ಮಾಡ್ತಕ್ಕಂತಹ ಒಂದು ಗ್ಲೋಬನ್ನು ಸೊ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಕಾಲ್ಡ್ ಗ್ಲೋಬ್. ಸೊ ಇದರ ಸಹಾಯದಿಂದ ನಾವು ನಮ್ಮ ಒಂದು ಅರ್ಥನ ಫ್ಯೂಚರ್ಸ್ ಬಗ್ಗೆ ತಿಳ್ಕೊತೀವಿ. ಸೊ ಈ ಗ್ಲೋಬ್ ಅಂತಕ್ಕಂಥದ್ದೇನು? ಎ ಗ್ಲೋಬ್ ಇಸ್ ಎ ಸ್ಮಾಲ್ ಮಾಡೆಲ್ ಆಫ್ ದಿ ಅರ್ತ್. ಗ್ಲೋಬ್ ಅಂತಕ್ಕಂಥದ್ದು ಭೂಮಿಯ ಒಂದು ಚಿತ್ರ, ಮಾದರಿ ಚಿತ್ರ ಅಂತ ಕರಿತೀವಿ. ಅಂದರೆ ಭೂಮಿ ಹೇಗಿದೆಯೋ ಹಾಗೆ
ತಯಾರು ಮಾಡಿಸ್ತಕ್ಕಂಥ ಒಂದು ಮಾಡೆಲ್ ಅಂತ ಕರಿತೀವಿ. ಸೊ ಗ್ಲೋಬ್ ಅಂತ ನೋಡೋಣ. ವಿ ಫೈಂಡ್ ಮೆನಿ ಡಿಫ್ರೆಂಟ್ ನ್ಯಾಚುರಲ್ ಫೀಚರ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಸೊ ಈ ಭೂಮಿ ಮೇಲೆ ನಾವು ಏನೇನು ನೋಡ್ತೀವಿ ಅಂತ ಹೇಳಿದ್ರೆ ಡಿಫ್ರೆಂಟ್ ಟೈಪ್ ಆಫ್ ಫೀಚರ್ಸ್ಗಳನ್ನ ನೋಡ್ತೀವಿ. ಏನೇನು ಪ್ಲೇನ್ಸ್ ಇರ್ಬೋದು, ಮೌಂಟೇನ್ಸ್, ಹಿಲ್ಸ್, ರಿವರ್ ಎಕ್ಸೆಟ್ರಾ. ಸೊ ಏನೇನು ನೋಡ್ತೀವಿ. ಸೊ ಭೂಮಿ ನೀವೇ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಒಂದು ಫೀಚರ್ಸ್ಗಳನ್ನು ನೋಡೋದಾದರೆ, ಸೊ ಕೆಲವೊಂದು ಲ್ಯಾಂಡ್ಗಳೇನಾಗಿರುತ್ತೆ, ಭೂಭಾಗಗಳು ಪ್ಲೇನ್ ಆಗಿರ್ತಕ್ಕಂಥದ್ದನ್ನು ಅಬ್ಸರ್ವ್ ಮಾಡಿರ್ತೀರ. ಸೊ ಅದೇ ರೀತಿ ಮೌಂಟೇನ್, ಸೊ ಕೆಲವೊಂದು ಕಡೆ ಹೆಚ್ಚು ಎತ್ತರವಾಗಿರ್ತಕ್ಕಂತಹ ಮೌಂಟನ್ಗಳನ್ನು ನೋಡಿರ್ತೀರ. ಫಾರ್ ಎಕ್ಸಾಂಪಲ್ ಇಲ್ಲೇ ಮರಡಿಗುಡ್ಡ ಇದೆ, ಹೌದಲ್ವಾ. ಸೊ ಮರಡಿಗುಡ್ಡದಿಂದ ಕೆಳಗಡೆ ಬಂದರೆ ಸುತ್ತಲೂ ಇರ್ತಕ್ಕಂಥ ಪ್ರದೇಶ ತುಂಬಾ ಪ್ಲೇನ್ ಆಗಿದೆ. ಅದೇ ರೀತಿ ಸೊ ನೀವು ಹನೂರು ಸೈಡ್ ಹೋದರೆ ಅಲ್ಲಿ ಮಹದೇಶ್ವರ ಬೆಟ್ಟ ಇದೆ. ಸೊ ಹಾಗೆ ಸುಮ್ಮನೆ ಸುತ್ತ ಕಣ್ಣಾಡಿಸಿ ನೋಡಿದ್ರೆ ತುಂಬ ದೂರದವರೆಗೂ ಸಹ ಅಲ್ಲಲ್ಲಿ ಬೆಟ್ಟ ಗುಡ್ಡಗಳು ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಅಂದರೆ ಈ ಒಂದು ಲ್ಯಾಂಡ್ ಅಂತಕ್ಕಂಥದ್ದು ಒಂದೇ ರೀತಿ ಇಲ್ಲ, ಅಥವಾ ಒಂದೇ ರೀತಿ ಪ್ಲೇನ್ ಆಗಿಲ್ಲ, ಅಥವಾ ಒಂದೇ ರೀತಿ ಬೆಟ್ಟಗಳನ್ನೇ ಅದು ಒಳಗೊಂಡಿಲ್ಲ. ಏನಾಗಿದೆ, ಕೆಲವೊಂದು ಕಡೆ ಬೆಟ್ಟ ಗುಡ್ಡ ಪ್ರದೇಶಗಳಿದ್ದರೆ ಕೆಲವೊಂದು ಕಡೆ ಪ್ಲೇನ್ ಏರಿಯಾಸ್ಗಳು ಇದೆ. ಅದೇ ರೀತಿ ಕೆಲವೊಂದು ಕಡೆ ರಿವರ್ಗಳನ್ನು ಸಹ ನೋಡಿರ್ತೀವಿ, ಹೌದಲ್ವಾ. ಸೊ ಇಲ್ಲೇ ನಮ್ಮ ಹತ್ತಿರದಲ್ಲಿ ದಾಸನಪುರದ ಹತ್ರ ಕಾವೇರಿ ರಿವರ್ ಹರಿತಕ್ಕಂಥದ್ದನ್ನು ನೋಡಿದ್ದೀವಿ. ಹಾಗೆಯೇ ಒಂದು 30-40 ಕಿಲೋಮೀಟ್ರಷ್ಟು ನಾವು ಜರ್ನಿಯನ್ನು ಮಾಡಿದ್ರೆ ಮಳವಳ್ಳಿ ಹತ್ರ ಹೋಗ್ತಿದ್ದಾಗೇ ಸೊ ಅಲ್ಲಿ ಶಿಂಷಾ ಅನ್ನುವಂಥ ನದಿಯನ್ನು ನೋಡ್ತೀವಿ. ಅದೇ ರೀತಿ ಸೊ ನಂಜನಗೂಡು ಇಲ್ಲೆಲ್ಲ ನಾವು ಹೋದರೆ ಕಪಿಲ ಅಂತಕ್ಕಂಥ ನದಿಯನ್ನು ನೋಡ್ತೀವಿ, ಹೌದಲ್ವಾ. ಅಂದರೆ ನಮ್ಮ ಒಂದು ಭೂಮಿಯಲ್ಲಿ ರಿವರ್ಸ್ಗಳು ಇದ್ದಾವೆ, ಹಿಲ್ಸ್ಗಳಿದೆ, ಮೌಂಟೇನ್ಸ್ಗಳಿದೆ. ಸೊ ಹೀಗೇ ಹಲವಾರು ರೀತಿಯ ಒಂದು ಲ್ಯಾಂಡ್ ಫ್ಯೂಚರ್ಸ್ಗಳನ್ನು ನಾವು ನೋಡ್ತೀವಿ. ದೀಸ್ ಆರ್ ಕಾಲ್ಡ್ ಫಿಸಿಕಲ್ ಫ್ಯೂಚರ್ಸ್. ಸೊ ಇದೆಲ್ಲವನ್ನು ನಾವು ಎಂತ ಕರಿತೀವಿ ಅಂತ ಹೇಳಿದ್ರೆ ಫಿಸಿಕಲ್ ಫ್ಯೂಚರ್ಸ್. ಸೊ ಯಾವುದಾದ್ರೂ ನಾವು ಫಿಸಿಕಲ್ ಫ್ಯೂಚರ್ಸ್ ಅಂತ ಕರಿತೀವಿ, ಪ್ಲೇನ್ಸ್, ಮೌಂಟೇನ್ಸ್, ಹಿಲ್ಸ್, ರಿವರ್ಸ್ ಎಕ್ಸೆಟ್ರಾ. ಸೊ ಇದೆಲ್ಲವನ್ನು ನಾವು ಫಿಸಿಕಲ್ ಫ್ಯೂಚರ್ಸ್ ಅಂತ ಕರಿತೀವಿ. ಸೊ ಹಾಗೆಯೇ ನೆಕ್ಸ್ಟ್ ನೋಡಿ, ಫ್ಲ್ಯಾಟ್ ಲ್ಯಾಂಡ್ಸ್ ಆರ್ ಕಾಲ್ಡ್ ಪ್ಲೇನ್ಸ್. ಸೊ ನಿಮ್ಗೆ ಹೇಳ್ದಾಗೇ ಸಮತಟ್ಟಾಗಿರ್ತಕ್ಕಂತಹ ಭೂಭಾಗಗಳನ್ನು ನಾವು ಪ್ಲೇನ್ಸ್ ಅಂತ ಕರಿತೀವಿ. ಫ್ಲ್ಯಾಟ್ ಲ್ಯಾಂಡ್ಸ್ ಆರ್ ಕಾಲ್ಡ್ ಪ್ಲೇನ್ಸ್. ಸೊ ಇವಾಗ ಗದ್ದೆಗಳನ್ನು ನೋಡಿರ್ತೀರ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೊ ಗದ್ದೆಗಳನ್ನು ನೋಡಿರ್ತೀರ, ವಿಶಾಲವಾಗಿರ್ತಕ್ಕಂಥ ಗದ್ದೆಗಳನ್ನು ನೋಡಿದ್ರೆ ನೀವು ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರದವರೆಗೂ ಅದು ಪ್ಲೇನಾಗಿ ಸಮತಟ್ಟಾಗಿರ್ತಕ್ಕಂಥ ನೋಡಿರ್ತೀರ. ಅದರಲ್ಲೂ ಭತ್ತದ ಗದ್ದೆಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಸೊ ನೀವು ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರ ಪ್ಲೇನ್ ಏರಿಯಾ. ನೀವು ಮೈಸೂರಿಗೆ ಹೋಗಬೇಕಾದ್ರೆ ನೀವು ಆ ಕಡೆ ಈ ಕಡೆ ನೋಡಿದ್ರೆ ಸ್ವಲ್ಪ ಗೊತ್ತಾಗುತ್ತೆ. ತುಂಬ ದೂರದವರೆಗೂ ಸಹ ಕೆಲವೊಂದು ಕಡೆ ಹೆಚ್ಚು ಬೆಟ್ಟ ಗುಡ್ಡಗಳೇನು ಕಂಡು ಬರೋದಿಲ್ಲ, ಪ್ಲೇನ್ ಏರಿಯಾಗಳು ಕಂಡು ಬರುತ್ತೆ ಭತ್ತದ ಒಂದು ಗದ್ದೆಗಳನ್ನ ನೋಡಿದಾಗ. ಸೊ ಅಂಥದ್ದನ್ನು ನಾವು ಫ್ಲ್ಯಾಟ್ ಏರಿಯಾ ಅಂತ ಕರಿತೀವಿ. ಮೋಸ್ಟ್ ಫೇಮಸ್ ಸಿಟೀಸ್ ಆಫ್ ಇಂಡಿಯಾ ಆರ್ ಇನ್ ದಿ ಪ್ಲೇನ್ಸ್. ಕ್ರಾಪ್ಸ್ ಗ್ರೋ ವೆಲ್ ಹಿಯರ್. ನೋಡಿ, ಆ ಒಂದು ಪ್ಲೇನ್ ಏರಿಯಾಗಳಲ್ಲಿ ನಾವು ಏನನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಕ್ರಾಪ್ಸ್ಗಳನ್ನು ಬೆಳಿತೀವಿ. ಅದೇ ಮೌಂಟೇನ್ಗಳಲ್ಲಿ ನಾವು ಬೆಳಿಲಿಕ್ಕೆ ಸಾಧ್ಯನಾ? ಇಲ್ಲ. ಸೊ ಮೌಂಟೇನ್ಗಳಲ್ಲಿ ಅದರಲ್ಲೂ ಸಹ ಕೆಲವೊಂದು ಬೆಳೆಗಳನ್ನು ಬೆಳೀತಾರೆ, ಆದರೆ ಎಲ್ಲ ಮೌಂಟೇನ್ಗಳು ಸಹ ಬೆಳೆಗಳನ್ನು ಬೆಳೀಲಿಕ್ಕೆ ಯೋಗ್ಯವಲ್ಲ. ಬಟ್ ಫ್ಲ್ಯಾಟ್ ಏರಿಯಾಗಳನ್ನು ಹೆಚ್ಚಾಗಿ ನಾವು ಈ ಒಂದು ಕ್ರಾಪ್ಸ್ಗಳನ್ನು ಬೆಳೀಲಿಕ್ಕೆ ಯೂಸ್ ಮಾಡ್ಕೋತೀವಿ. ಕ್ರಾಪ್ಸ್ ಗ್ರೋ ವೆಲ್ ಹಿಯರ್, ಮೋಸ್ಟ್ ಪೀಪಲ್ ಲಿವ್ ಇನ್ ದಿ ಪ್ಲೇನ್ಸ್. ಜೊತೆಗೇನು, ಸೊ ಒಂದು ಪ್ಲೇನ್ ಏರಿಯಾಗಳಲ್ಲೇ ಜನರು ವಾಸ ಮಾಡ್ತಕ್ಕಂಥದ್ದು, ಹೌದಲ್ವಾ. ಇವಾಗ ನೀವು ವಾಸ ಮಾಡ್ತಕ್ಕಂಥ ಮನೆ ಒಂದು ಏರಿಯಾಗಳನ್ನು ಗಮನಿಸಿ, ಅದು ಏನಾಗಿರುತ್ತೆ, ಹೆಚ್ಚು ಪ್ಲೇನ್ ಏರಿಯಾಗಳೇ ಆಗಿರುತ್ತೆ. ಸೊ ಬೆಟ್ಟಗುಡ್ಡದಲ್ಲಿ ನೀವು ಮನೆ ಕಟ್ಕೊಂಡಿದ್ದೀರಾ? ಇಲ್ಲ. ನಾವೆಲ್ಲ ವಾಸ ಮಾಡ್ತಕ್ಕಂಥ ಏರಿಯಾಗಳು ಸಹ ಏನಾಗಿದೆ, ಪ್ಲೇನ್ ಏರಿಯಾಗಳಾಗಿ ಇರ್ತಕ್ಕಂಥದ್ದನ್ನು ಗಮನಿಸಿರ್ತೀವಿ, ಹೌದಲ್ವಾ. ಸುಮ್ಮನೆ ನಿಮ್ಮ ಮನೆ ಟೆರೆಸ್ ಮೇಲೋ ಅಥವಾ ನಿಮ್ಮ ಮನೆ ಮುಂದುಗಡೆನೋ ನಿಂತ್ಕೊಂಡು ನೋಡಿ. ಸೊ ನೀವು ನೋಡುವಷ್ಟು ದೂರನೂ ಸಹ ಹೆಚ್ಚು ಪ್ಲೇನಾಗಿ ಇರುತ್ತೆ. ಏನು ಏರು ತಗ್ಗುಗಳು ಇಲ್ಲದೆ ಇರ್ತಕ್ಕಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಅಂದರೆ ಪ್ಲೇನ್ ಏರಿಯಾಸ್ ಆರ್ ವೆರಿ ಯೂಸ್ಫುಲ್ ಟು ಗ್ರೋ ದಿ ಕ್ರಾಪ್ಸ್ ಆ್ಯಂಡ್ ಲಿವ್ ದಿ ಮೋಸ್ಟ್ ಪೀಪಲ್ಸ್ ಲಿವ್ ಇನ್ ದೇರ್, ಅಲ್ವಾ. ಸೊ ಮೋಸ್ಟ್ ಪೀಪಲ್ಸ್ ಈ ಒಂದು ಪ್ಲೇನ್ ಏರಿಯಾಗಳಲ್ಲಿ ಬದುಕ್ತಾ ಇದ್ದಾರೆ. ಜೊತೆಗೆ ಕ್ರಾಪ್ಸ್ಗಳ ಒಂದು ಗ್ರೋಯಿಂಗು ಸಹ ಈ ಒಂದು ಪ್ಲೇನ್ ಏರಿಯಾಗಳಲ್ಲೇ ಮಾಡ್ತಕ್ಕಂಥದ್ದು. ಸೊ ಇದಿಷ್ಟು ಪ್ಲೇನ್ ಏರಿಯಾ ಆಯಿತು. ನೆಕ್ಸ್ಟ್ ನೋಡಿ, ಮೌಂಟೇನ್ಸ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಏನಿದು? ಇಟ್ಸ್ ಎ ಮೌಂಟೇನ್. ಇದು ನಾವು ಮೌಂಟೇನ್ ಅಂತ ಕರಿತೀವಿ. ಸೊ ಇಲ್ಲಿ ಇದೆಯಲ್ಲ, ಸೊ ಇದು ನಾವೇನಂತ ಕರಿತೀವಿ, ಪ್ಲೇನ್ ಏರಿಯಾ, ಹೌದಲ್ವಾ. ಸೊ ಇಲ್ಲೆಲ್ಲಾದರೂ ಬೆಟ್ಟ ಗುಡ್ಡ ಕಾಣಿಸ್ತಾ ಇದೆಯಾ? ಇಲ್ಲ, ಸಮತಟ್ಟಾಗಿದೆ. ಸೊ ಇದು ನಾವು ಪ್ಲೇನ್ ಏರಿಯಾ ಅಂತ ಕರೆದ್ರೆ, ಸೊ ಇದನ್ನು ನಾವು ಮೌಂಟೇನ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್ಸ್ ಎ ಮೌಂಟೇನ್.
An area of land that is higher than the land around it is called hill. An area of a land that is higher than the land around it is called a hill. ಅಂದ್ರೇನು, ಸುತ್ತಲಿನ ಒಂದು ಭೂಪ್ರದೇಶಕ್ಕಿಂತ ಹೆಚ್ಚು ಎತ್ತರವಾಗಿರ್ತಕ್ಕಂತಹ ಭಾಗವನ್ನು ನಾವು ಹಿಲ್ ಅಥವಾ ಮೌಂಟೇನ್ ಅಂತ ಕರಿತೀವಿ. ಹಿಲ್ ಆರ್ ಮೇಡ್ ಆಫ್ ರಾಕ್ಸ್. ಸೊ ಹಿಲ್ ಅಥವಾ ಈ ಮೌಂಟೇನ್ ಅಂತಕ್ಕಂಥದ್ದು ಯಾವುದರಿಂದ ಆಗಿದೆ ಅಂತ ಹೇಳಿದ್ರೆ ರಾಕ್ಸ್ಗಳಿಂದ, ಅಂದರೆ ಕಲ್ಲುಗಳಿಂದ ಅದು ಹೆಚ್ಚು ಆಗಿರ್ತಕ್ಕಂಥದ್ದು. ಸಮ್ ಹಿಲ್ಸ್ ಆರ್ ಹೈ, ದೇ ಆರ್ ಕಾಲ್ಡ್ ಮೌಂಟೇನ್. ಕೆಲವೊಂದು ಹಿಲ್ಸ್ಗಳೇನಾಗಿರುತ್ತೆ, ತುಂಬ ಎತ್ತರವಾಗಿರುತ್ತೆ. ಸೊ ಅದನ್ನ ನಾವು ಮೌಂಟೇನ್ಸ್ ಅಂತ ಕರಿತೀವಿ. ಸೊ ನಿಮ್ಗೆ ಇನ್ನೂ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದರೆ ನೀವು ನಿಮ್ಮ ಸುತ್ತಮುತ್ತ ಎಲ್ಲೂ ಇರ್ತಕ್ಕಂತಹ ಬೆಟ್ಟ ಗುಡ್ಡಗಳನ್ನು ನೋಡ್ತೀರ. ಸೊ ಇವಾಗ ನಿಮ್ಮ ಒಂದು ಮರಳಿ ಗುಡ್ಡದ ಹತ್ರ ನಿಂತ್ಕೊಂಡು ಸುತ್ತ ನೋಡಿದಾಗ ಎಲ್ಲ ಕಡೆಯೂ ಸಹ ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ, ಹಿಲ್ಸ್ಗಳು ಕಾಣಿಸುತ್ತೆ. ಹಿಲ್ನ ಒಂದು ಸರಣಿ ಲೈನಾಗಿ ಹಿಲ್ಗಳಿರ್ತಕ್ಕಂಥ ಸುತ್ತ ಆವರಿಸಿರೋಂಥದ್ದನ್ನ ನೋಡ್ತೀರ. ಆ ಹಿಲ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಮೌಂಟೇನು ಸ್ವಲ್ಪ ಎತ್ತರವಾಗಿರೋದನ್ನ ಅಬ್ಸರ್ವ್ ಮಾಡೇ ಇರ್ತೀರ, ಹೌದಲ್ವಾ? ಯಾವುದಾದ್ರೂ ಒಂದು ಹಿಲ್ ಅಂತಕ್ಕಂಥದ್ದು ಸ್ವಲ್ಪ ಎತ್ತರವಾಗಿ, ಸುತ್ತಲೂ ಇರ್ತಕ್ಕಂತಹ ಹಿಲ್ಸ್ಗಳಿಗಿಂತ ಯಾವುದಾದ್ರೂ ಒಂದು ಹಿಲ್ಸ್ ಏನಾಗಿರುತ್ತೆ, ತುಂಬ ಎತ್ತರವಾಗಿರುತ್ತೆ. ಸೊ ಅದನ್ನು ನಾವು ಮೌಂಟೇನ್ ಅಂತ ಕರಿತೀವಿ. ಸೊ ನೀವು ಮರಡಿಗುಡ್ಡಕ್ಕೆ ಹೋದಾಗ ಒಂದ್ಸರಿ ಅಬ್ಸರ್ವ್ ಮಾಡಿ, ಹಿಲ್ಸ್ ಅಂದರೆ ಏನು, ಮೌಂಟೇನ್ಸ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಿಲ್ಸ್ ಅಂದರೆ ಏನು, ಪರ್ವತಗಳ ಒಂದು ಸರಣಿ, ಹೌದಾ? ಸೊ ಅದೆಲ್ಲ ಹಿಲ್ಸ್ಗಳು ರೇಂಜ್ ಏನಾಗಿರುತ್ತೆ, ಒಂದಕ್ಕೊಂದು ಸಮತಟ್ಟಾಗಿನೋ ಅಥವಾ ಒಂದಕ್ಕೊಂದು ಏರು ತಗ್ಗಿಂತ ಸ್ವಲ್ಪ ಹೆಚ್ಚು ಕಡಿಮೆ ಎತ್ತರವಾಗಿರುತ್ತವೆ. ಬಟ್ ಯಾವುದಾದ್ರು ಒಂದು ಅಥವಾ ಎರಡು ಏನಾಗಿರುತ್ತೆ, ಅಲ್ಲಲ್ಲಿ ಆ ಸುತ್ತಲೂ ಇರ್ತಕ್ಕಂತಹ ಹಿಲ್ಸ್ಗಳಿಗಿಂತ ಮಧ್ಯದಲ್ಲಿ ಯಾವುದೋ ಒಂದು ಹಿಲ್ಲು ತುಂಬ ಎತ್ತರವಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದನ್ನೇ ನಾವು ಮೌಂಟೇನ್ ಅಂತ ಕರಿತೀವಿ. ಸೊ ನೀವು ಹೋದಾಗ ಒಂದ್ಸರಿ ಅಬ್ಸರ್ವ್ ಮಾಡಿ. ಸೊ ನೆಕ್ಸ್ಟ್ ಒನ್ ನೋಡಿ, ಪೀಕ್. ಸೊ ಪೀಕ್ ಅಂದರೆ ಏನು ನೋಡೋಣ. The tip of a mountain is called its peak. The tip of a mountain is called its peak. ಅಂದರೆ ಈ ಒಂದು ಮೌಂಟೇನ್ನ ತುದಿ ಇದೆಯಲ್ಲ, ಆ ಮೌಂಟೇನ್ನ ತುದಿಯನ್ನು ನಾವು ಪೀಕ್ ಅಂತ ಕರಿತೀವಿ. ವೆರಿ ಹೈ ಮೌಂಟೇನ್ ಹ್ಯಾವ್ ದೇರ್ ಪೀಕ್ ಕವರ್ಡ್ ವಿತ್ ಸ್ನೋ. ಅಂದರೆ ಹೆಚ್ಚು ಎತ್ತರವಾಗಿರ್ತಕ್ಕಂಥ ಮೌಂಟೇನ್ ಏನಾಗಿರುತ್ತೆ, ಹೆಚ್ಚು ಎತ್ತರವಾಗಿರ್ತಕ್ಕಂತಹ ಎಲ್ಲ ಮೌಂಟೇನ್ಗಳು ಸಹ ಪೀಕನ್ನು ಒಳಗೊಂಡಿರುತ್ತೆ. ಸೊ ಅದು ಆ ಒಂದು ಪೀಕ್ ಏನಾಗಿರುತ್ತೆ, ಕವರ್ಡ್ ವಿತ್ ಸ್ನೋ. ಅಂದ್ರೇನು, ಸ್ನೋಯಿಂದ ಆವರಿಸಲ್ಪಟ್ಟಿರುತ್ತೆ. ಇದನ್ನು ನೀವು ಅಬ್ಸರ್ವ್ ಮಾಡಿರ್ತೀರ. ಸೊ ನಿಮ್ಮ ಸುತ್ತಮುತ್ತ ಯಾವ್ದಾದ್ರು ಒಂದು ಪೀಕ್ ಇದ್ದರೆ, ಮೌಂಟೇನ್ ಇದ್ದರೆ ಅದರ ತುದಿ ಯಾವಾಗಲೂ ಕಾಣಿಸಲ್ಲ, ಯಾವಾಗಲೂ ಅಲ್ಲಿ ಮೋಡ ಕಟ್ಟಿರೋ ಹಾಗೆ ಅಥವಾ ಏನು ಬಿಳಿ ಸ್ನೋ ಬೀಳ್ತಿರೋ ಹಾಗೆ ಕಾಣಿಸ್ತಾ ಇರುತ್ತೆ. ಸೊ ಅದನ್ನೇ ನಾವು ಹೇಳ್ತಕ್ಕಂಥದ್ದು. ಪೀಕ್ಗಳೆಲ್ಲ ಹೆಚ್ಚಾಗಿ ಈ ಒಂದು ಸ್ನೋವಿಂದ ಆವರಿಸಲ್ಪಟ್ಟಿರುತ್ತೆ. The tip of a mountain is called its peak. Very high mountains have their peaks covered with snow. ಒಂದು ಸ್ನೋಯಿಂದ ಕವರ್ ಆಗಿರುತ್ತೆ. ಸೊ ಇದಿಷ್ಟು ದ ಅರ್ಥಲ್ಲಿ ನೀವು ತಿಳ್ಕೊಂಡಂಥದ್ದು. ಸೊ ಉಳಿದಂಥದ್ದನ್ನು ವ್ಯಾಲಿ ಮತ್ತು ವಾಟರ್ಫಾಲ್, ಹಾಗೆಯೇ ಓಷನ್ ಮತ್ತು ಡೆಸರ್ಟ್. ಸೊ ಇದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನೀವು ಅಟ್ಮಾಸ್ಫಿಯರ್ ಅಂದರೆ ಏನದು ತಿಳ್ಕೊಂಡ್ರಿ, ಅರ್ತ್ ಅಂದರೆ ಏನು, ಮತ್ತು ಗ್ಲೋಬ್ ಅಂತಕ್ಕಂಥದ್ದು ಏನು, ಇಟ್ಸ್ ಎ ಸ್ಮಾಲ್ ಮಾಡೆಲ್ ಆಫ್ ದಿ ಅರ್ತ್ ಅನ್ನೋದನ್ನ ತಿಳ್ಕೊಂಡ್ರಿ. ಆ್ಯಂಡ್ ಫಿಸಿಕಲ್ ಫೀಚರ್ಸಲ್ಲಿ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಏನು ಫಿಸಿಕಲ್ ಫೀಚರ್ಸ್ ಅಂದರೆ ಯಾವ್ದು ಬರುತ್ತೆ, ಪ್ಲೇನ್ಸ್, ಮೌಂಟೇನ್ಸ್, ಹಿಲ್ಸ್, ರಿವರ್ಸ್. ಸೊ ಇದನ್ನೆಲ್ಲ ನಾವು ಫಿಸಿಕಲ್ ಫೀಚರ್ಸ್ ಅಂತ ಕರಿತೀವಿ. ಹಾಗೆಯೇ ಪ್ಲೇನ್ಸ್ ಅಂದರೆ ಏನಂತ ತಿಳ್ಕೊಂಡ್ರಿ. ಏನು ಪ್ಲೇನ್ಸ್ ಅಂದರೆ ಫ್ಲ್ಯಾಟ್ ಲ್ಯಾಂಡನ್ನು ನಾವು ಪ್ಲೇನ್ಸ್ ಅಂತ ಕರಿತೀವಿ. ಅದೇ ರೀತಿ ಮೌಂಟೇನ್ ಅಂದರೆ ಏನಂತ ತಿಳ್ಕೊಂಡ್ರಿ. ಹಾಗೆಯೇ ಪೀಕ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವ್ಯಾಲಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಈ ಒಂದು ಅಟ್ಮಾಸ್ಫಿಯರ್ ಅಂದ್ರೇನು, ಪ್ಲೇನ್ಸ್ ಅಂದ್ರೇನು, ಮೌಂಟೇನ್ ಅಂದ್ರೇನು ಅಂತ ಒಂದ್ಸರಿ ಓದಿ ಸೊ ಅವುಗಳ ಬಗ್ಗೆ ತಿಳ್ಕೊಳ್ಳಿ. ಥ್ಯಾಂಕ್ ಯು.